ಇಲ್ಲ ನಾನು ಸಿಂಪಲಾಗಿ ರಿಜಿಸ್ಟರ್ ಮ್ಯಾರೇಜ್ ಆಗ್ಬಿಡ್ತೀನಿ ಅಂತ ಶುರು ಮಾಡಿರ್ಬೇಕು. ಅದು ಮನೆಯವರಿಂದ ಇರೋದು, ಸ್ನೇಹಿತರಿಂದ ಇರೋದು, ಎಲ್ಲರೂ ಇಲ್ಲ ಹಂಗಾಗಲ್ಲ, ಮತ್ತು ಸಪ್ರೇಟಾಗಿ ಸಾಕಷ್ಟು ಈವೆಂಟ್ಸ್ಗಳು ಮಾಡಬೇಕಾಗುತ್ತೆ, ಒಂದೇ ಕಡೆ ಮಾಡ್ಬಿಡೋಣ. ಆ್ಯಂಡ್ ಫ್ಯಾನ್ಸ್ಗಳಿಗಂತೂ ನಾವು ಸಪ್ರೇಟಾಗಿ ಈವೆಂಟ್ ಮಾಡಲೇಬೇಕಿತ್ತು. ಅವ್ರಿಗೂ ಒಂದೇ ಕಡೆ ಮಾಡೋಣ, ಸೊ ದಟ್ ಅವರು ಅದೊಂದು ಸೆಲೆಬ್ರೇಷನ್ದು ಭಾಗ ಆದರೆ ಅವರು ಆ್ಯಂಡ್ ನನ್ನದು ಆಸೆ ಕೂಡ ಅದೇ ಆಗಿದೆ, ಫ್ಯಾನ್ಸ್ ಮುಂದೆ ಆಗಬೇಕು. ಈ ಫ್ರೆಂಡ್ಸು ರಿಲೇಟಿವ್ಸ್ ಈ ಬೇರೆ ಬೇರೆ ದೇಶದಲ್ಲಿ ಇರ್ತಾರೆ, ಫಾರೆನ್ನೆಲ್ಲ ಎಲ್ಲರಿಗೂ ಕರೆದಿದ್ದೀವಿ, ಎಲ್ಲ ಕಡೆಯಿಂದ ಫ್ರೆಂಡ್ಸ್ ಬರ್ತಿದ್ದಾರೆ. ನನ್ನ ಜರ್ಮನ್ ಡೈರೆಕ್ಟ್ರು ನನ್ನ ಫ್ರೆಂಡ್ ಬರ್ತಿದ್ದಾರೆ, ನನ್ನ ಫ್ರೆಂಡ್ಸ್ ದುಬೈ US ಅಲ್ಲಿರೋರು ಎಲ್ಲರೂ ಬರ್ತಿದ್ದಾರೆ, ಎಲ್ಲರೂ ಬರ್ತಿದ್ದಾರೆ. ನಮ್ಮ ರಂಗಭೂಮಿ ಫ್ರೆಂಡ್ಸು ಬಾದಲ್ ನಂಜುಂಡ ಸ್ವಾಮಿ ನನ್ನ ಪರವಾಗಿ ಮೈಸೂರಲ್ಲೆಲ್ಲ ಭಾಳ ಇನ್ವಿಟೇಷನ್ ಕರೆದಿದ್ದವ್ರೆ. ಸೊ ಬಾದಲ್ ಹಂಗೆ ಅಂದರೆ ಎಲ್ಲ ರಂಗಭೂಮಿ ಫ್ರೆಂಡ್ಸಿಂದ ಹಿಡಿದು ಈಗ ನನ್ನ ಮೈಸೂರಿನ ಮೀಡಿಯಾ ಫ್ರೆಂಡ್ಸಿಂದ ಹಿಡಿದು ಸಿನಿಮಾ ಫ್ರೆಂಡ್ಸಿಂದ ಹಿಡಿದು ಎಲ್ಲ ಬಳಗನೂ ಕೆಲಸ ಮಾಡ್ತಿದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಂದು ಗೆಳೆಯರ ಬಳಗ ತುಂಬ ದೊಡ್ಡದಿದೆ, ಎಲ್ಲ ಕಡೆಯಿಂದ ಫ್ರೆಂಡ್ಸ್ ಬರ್ತೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಬಸ್ಸಿ ನಾನು ಹೇಳ್ತಿರೋದು ಪದೇ ಪದೇ ಅದೇ ಪ್ರಶ್ನೆ. ಅಂದರೆ ಅವ್ರಿಗೂ ಇವಾಗ ನಾನು ಹೇಳ್ತಿರೋ ಪರಿಸ್ಥಿತಿಗಳು ಯಾವಾಗಲೂ ಒಂದೇ ಥರ ಇರೋಲ್ಲ. ಈಗ ನಾನು ಈಗ ರೀಚ್ ಮಾಡಬೇಕು ಅಂದರೆ ಅವ್ರಿಗೂ ಅವ್ರದ್ದೇ ಆದ ಒಂದು ಮನಸ್ಥಿತಿ ಇರುತ್ತೆ, ಎಲ್ಲದೂ ಇರುತ್ತೆ. ಸೊ ಈ ಟೈಮಲ್ಲಿ ಎಲ್ಲರೂ ಅವ್ರಿಗೆ ಮೀಟ್ ಮಾಡಬೇಕಾ ಇಲ್ವಾ, ಅಥವಾ ಎಲ್ಲ ಕಡೆ ಹೋಗ್ಬೇಕಾ ಇಲ್ವಾ, ಐ ಥಿಂಕ್ ಎಲ್ಲದಕ್ಕೂ ಒಂದು ಟೈಮ್ ಕೇಳುತ್ತೆ. ಅದಕ್ಕೆ ನಾವು ಜಾಗ ಕೊಡಬೇಕು ಯಾವಾಗ. ಸೊ ಈಗ ನಾನು ಇಷ್ಟು ಜನ ಕರೆದ್ಮೇಲೆ ಡೆಫಿನೆಟ್ಲಿ ನಾನು ಪ್ರಯತ್ನ ಪಟ್ಟಿರ್ತೀನಿ. ಅದನ್ನು ನಾನು ಮೊನ್ನೆನೇ ಹೇಳಿದೆ, ನೀವು ಮತ್ತೆ ಕೇಳಿದ್ರು ಅದೇ ಹೇಳ್ತೀನಿ. ಡೆಫಿನೆಟ್ಲಿ ನಾನು ಯಾರೇ ಈಗ ನಾನು ಅವ್ರು ಬಂದು ಆಶೀರ್ವಾದ ಮಾಡಿದ್ರೆ, ಅವ್ರು ಮದುವೆಗೆ ಬಂದರೆ ಖುಷಿನೇ ಅಲ್ಲ, ನನ್ನ ಸಿನಿಮಾ ಫ್ರೆಟರ್ನಿಟಿ ತಾನೆ. ಸೊ ಖಂಡಿತ ನನಗೆ ಇನ್ವೈಟ್ ಮಾಡೋಕ್ಕೆ ಸಿಕ್ಕಿಲ್ಲ. ಆ್ಯಂಡ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಎಲ್ಲದಕ್ಕೂ ಒಂದು ಟೈಮ್ ಬೇಕಲ್ಲ. ಯಾವುದೇ ಒಂದು ಸಿಚುವೇಶನ್ಗಳು ಒಂದೇ ಥರ ಇರಲ್ಲ, ಈ ಟೇಕ್ಸ್ ಟೈಮ್. ಏನದು ಈ ಮದುವೆ ಹತ್ರ ಮನೆಗೆ ಟೆನ್ಷನ್ ಆಗ್ತಲ್ವಾ? ಟೆನ್ಷನ್ ಏನಿಲ್ಲ ಸರ್, ಖುಷಿ. ಎಲ್ಲರೂ ಬಂದು ಈವೆಂಟ್ ಎಲ್ಲ ಚೆನ್ನಾಗಾಗಿ ಎಲ್ಲರೂ ಖುಷಿಯಾಗಿ, ಅಂದರೆ ಎಲ್ಲರೂ ಬಂದು ಆಶೀರ್ವಾದ ಮಾಡಿ ಖುಷಿಯಾಗಿ ಹೋದರೆ ಒಂದು ಒಳ್ಳೆ ಮೆಮೊರಿ ಬದುಕಿಗೆ ಆಗುತ್ತೆ. ಬೇರೆ ಭಾಷೆಯವರು ಯಾರ್ಯಾರು ಬರೋ ನಿರೀಕ್ಷೆ ಇದೆ ಸರ್? ಡೆಫಿನೆಟ್ಲಿ ಒಂದು ಒಳ್ಳೆ ಪಾರ್ಟ್ನರ್ ಸಿಕ್ಕಿದಾಗ ಅದೊಂದು ಖುಷಿ ಇರುತ್ತೆ. ಒಂದು ಒಳ್ಳೆ ಸಪೋರ್ಟ್ ಹಂಗೆ. ನಾನು ಇಷ್ಟು ದಿನ ಯಾವಾಗಲೂ ಒಬ್ಬನೇ ಇರೋದು ಚೆನ್ನಾಗಿದೆ ಅಂತ ಯೋಚನೆ ಮಾಡ್ತೀನಿ. ಇವಾಗ ಒಂದು ಒಳ್ಳೆ ಪಾರ್ಟ್ನರ್ ಸಿಕ್ಕಿದಾಗ ಅದು ಇನ್ನೊಂದು ಶಕ್ತಿ ಕೊಡುತ್ತೆ, ಇನ್ನೂ ಕಾನ್ಫಿಡೆನ್ಸ್ ಕೊಡುತ್ತೆ. ಬೇರೆ ಭಾಷೆಯವರು ಯಾರ್ಯಾರು ಬರೋ ನಿರೀಕ್ಷೆ ಇದೆ ಸರ್? ಇನ್ವೈಟ್ ಮಾಡಿದ್ದೀನಿ ಸರ್. ಅಲ್ಲು ಅರ್ಜುನ್, ಚಿರಂಜೀವಿ, ನಮ್ಮ ಸುಕುಮಾರ್, ನಮ್ಮ ಪುಷ್ಪ ಟೀಮು, ಝೀಬ್ರಾ ಟೀಮ್, ಸತ್ಯದೇವ, ರಶ್ಮಿಕಾ, ಎಲ್ಲರನ್ನೂ ನೋಡೋಣ. ಸರ್, ಮದುವೆ ಆದಮೇಲೆ ಆ್ಯಕ್ಟಿಂಗ್ ಬಗ್ಗೆ ಏನಾದ್ರು ಕಮ್ಮಿ ಮಾಡ್ತೀರಾ ಅಂತ? ನಾನು ಪ್ರತಿದಿನ ಎಲ್ಲರೂ ಹಿಂಗೆ ಕೆಲ್ಸಕ್ಕೆ ಹೋಗ್ತಾರಲ್ಲ, ನಂಗೆ ಪ್ರತಿದಿನ ನಾನು ಕೆಲ್ಸಕ್ಕೆ ಹೋಗ್ತೀನಿ, ಪ್ರತಿದಿನ ನಾನು ಶೂಟಿಂಗ್ ಮಾಡಬೇಕು. ಸೊ ನೀವೆಲ್ಲರೂ ಹೆಂಗೆ ದಿನ ಬೆಳಗಿಂದ ಸಂಜೆ ಕೆಲಸ ಮಾಡ್ತೀರ, ನಾನು ಒಂದು ಬೆಳಗಿಂದ ಸಂಜೆ ಕೆಲಸ ಮಾಡ್ತೀನಿ. ನಾನು ಬ್ರೇಕ್ ತೊಗೊಳ್ಳೋದೇ ಕಮ್ಮಿ.